ಸ್ವಾಗತ. ಇನ್ನೇನು ಹಬ್ಬಗಳು ಸಾಲವಾಗಿ ಶುರುವಾಗುತ್ತೆ. ಇವತ್ತೊಂದು ಅದ್ಭುತವಾದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈ ವಿಡಿಯೋನ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಪಾತ್ರೆ ತಗೊಂಡು 1 ಲೀಟರ್ ನೀರಷ್ಟು ಕಾಯಕ್ಕೆ ಇಟ್ಕೊಂಡಿದೀನಿ. ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಲೈನಲ್ಲಿ ಸಬ್ಬಕ್ಕಿ ಹಾಕೊಂತ ಇದೀನಿ. ಇದನ್ನ ಬೇಯಿಸ್ಕೋಬೇಕು. ಒಂದು 5 ರಿಂದ 10 ನಿಮಿಷ ಆಗುತ್ತೆ. ಸಬ್ಬಕ್ಕಿ ಬೆಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸಬ್ಬಕ್ಕಿನ ಫಿಲ್ಟರ್ ಮಾಡ್ಕೊಂತ ಇದೀನಿ. ಇದ್ರ ಮೇಲೆ ಸ್ವಲ್ಪ ತಣ್ಣೀರ್ ಹಾಕೊಂತ ಇದೀನಿ. 2 ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ. ಹುರ್ಕೊಂತ ಇದೀನಿ. ಇದನ್ನ ಇನ್ನೊಂದ್ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಗಸಗಸೆ ಅಂತೂ ದೇಹಕ್ಕೆ ತಂಪು, ತುಂಬಾ ಒಳ್ಳೇದು ತಿನ್ನೋದ್ರಿಂದ. ಗಸಗಸೆ ಘಮ ಬರ್ತಾ ಇದೆ. ಇವಾಗ ಕೆಂಪಾಗಿದೆ. ಇವಾಗ ತಟ್ಟೆ ಬಗ್ಸ್ಕೊಂಡ್ಬಿಡೋಣ. 7 ರಿಂದ 8 ಗೋಡಂಬಿ ಬೇಕಂತ ಇದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ದಾಕದಿಂದ ರುಚಿ ಚೆನ್ನಾಗಿರುತ್ತೆ, ಅದಕ್ಕೆ ಹುರ್ದಾಕೊಂತೀನಿ. ಗೋಡಂಬಿ ಕೆಂಪಾಗಿದೆ. ತಟ್ಟೆ ಬಗ್ಸ್ಕೊಂಡ್ಬಿಡೋಣ. 7 ರಿಂದ 8 ಬಾದಾಮಿ ತಗೊಂಡಿದ್ದೀನಿ. ಇದನ್ನು ಕೆಂಪಗೆ ಮಾಡ್ಕೋಬೇಕು ಸ್ವಲ್ಪ. ಬಾದಾಮಿ ತಿನ್ನೋದು ತುಂಬಾ ಒಳ್ಳೇದು. ಡೈಲಿ ಒಂದು 4 ನೆನೆಸಿಟ್ಕೊಂಡು ತಿನ್ನೋದ್ರಿಂದ ಬೆಳಿಗ್ಗೆ ಹೊತ್ತು ತುಂಬಾ ಒಳ್ಳೇದು. ಹಾರ್ಟ್ಗೆ, ಬ್ರೈನ್ಗೆ, ಬೆಳೆಯೋ ಮಕ್ಳಿಗಂತೂ ತುಂಬಾ ಒಳ್ಳೇದು. ಬಾದಾಮಿ ಕೆಂಪಾಗಿದೆ. ತಟ್ಟೆ ಬಗ್ಸ್ಕೊಂಡ್ಬಿಡೋಣ. ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಇದೊಂದು ಚೂರು ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. 10 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ. ಅದನ್ನ ಹಾಕೊಂತ ಇದೀನಿ. ಇದಕ್ಕೆ ಅವಾಗಲೇ ಹುರಿದಿಟ್ಕೊಂಡಿದ್ವಲ್ಲ, ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನ ಇದಕ್ಕೆ ಹಾಕೊಂತ ಇದ್ದೀನಿ. ಇದನ್ನ ನೈಸಾಗಿ ರುಬ್ಕೊಂಡ್ಬಿಡೋಣ. ನೋಡಿ ಇಷ್ಟು ನೈಸಾಗಿ ರುಬ್ಕೋಬೇಕು. ಒಂದು ಪಾತ್ರೆ ತಗೊಂಡು ಇವಾಗ ಹಾಲು ಹಾಕೊಂತ ಇದ್ದೀನಿ. ಇದಕ್ಕೆ 1/2 ಕಪ್ ನೀರು ಸೇರಿಸ್ಕೊಂತ ಇದ್ದೀನಿ. ಇದು ಹಾಲು ಕಾಯ್ಬೇಕು. ಹಾಲು ಚೆನ್ನಾಗಿ ಕುದೀತಾ ಇದೆ. ಸಬ್ಬಕ್ಕಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಇದನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಿರಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಜೊತೆ ಸಬ್ಬಕ್ಕಿ ಹೊಂದ್ಕೋಬೇಕು. ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು 1/2 ಲೋಟ ನೀರು ಹಾಕೊಂಡು ಅದನ್ನು ಸೇರಿಸ್ಕೊಂತ ಇದ್ದೀನಿ. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಕುದಿಯೋಷ್ಟೊತ್ತಿಗೆ ಶಾವಿಗೆ ಹುರ್ಕೊಂಡ್ಬಂದ್ಬಿಡೋಣ. ಒಂದು ಪ್ಯಾನ್ ತಗೊಂಡು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. 1 ಕಪ್ ರಾಗಿ ಶಾವಿಗೆ ತಗೊಂಡಿದ್ದೀನಿ. ಅದನ್ನ ಹಾಕೊಂತ ಇದ್ದೀನಿ. ಇದನ್ನ ಹುರ್ಕೋಬೇಕು. ರಾಗಿ ಶಾವಿಗೆಲಿ ಈ ತರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದೊಂಚೂರು ಕೆಂಪಗಾಗಬೇಕು. ಕೆಂಪಗಾಗಿದೆ ಶಾವಿಗೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಶಾವಿಗೆ ಹಾಕೊಂಡ್ಬಿಡೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಶಾವಿಗೆ ಬೇಯಬೇಕು. 4 ರಿಂದ 5 ನಿಮಿಷ ಆಗುತ್ತೆ. ಶಾವಿಗೆ ಬೆಂದಿದೆ. ಇವಾಗ 1 ಕಪ್ ಸಕ್ಕರೆ ಹಾಕೊಂತ ಇದೀನಿ. ಸಕ್ಕರೆ ಕರಗಬೇಕು. 1 ನಿಮಿಷ ಕುದಿಸ್ಕೋಬೇಕು. ಇದನ್ನ ನಾನು ಸಕ್ಕರೆ ಹಾಕೊಂಡಿದ್ದೀನಿ. ನೀವು ಬೆಲ್ಲ ಬೇಕಾದ್ರೆ ಹಾಕೋಬಹುದು. ನೀವು ಯಾವ ತರ ಈ ತರ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲಿ. ನೋಡಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಿದೆ.
ಸ್ಟವ್ ಆಫ್ ಮಾಡ್ಕೊಳ್ಳೋ ಮುಂಚೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಏಳರಿಂದ 8 ಗೋಡಂಬಿ ಹಾಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ದ್ರಾಕ್ಷಿ ಹಾಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಕೆಂಪಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ.